बीदर के भगत सिंह सर्कल के पास स्टार लॉज में भारतीय कम्युनिस्ट पार्टी सीपीआई जिला परिषद द्वारा 25वां जिला सम्मेलन आयोजित किया गया। इस अवसर पर भारतीय कम्युनिस्ट पार्टी के महिला और पुरुष पदाधिकारी उपस्थित थे। इस अवसर पर भारतीय कम्युनिस्ट पार्टी के राज्य संयुक्त सचिव बी अमजद, अखिल भारतीय किसान सभा के AIKS राज्य सचिव मौला मुल्ला, अखिल भारतीय किसान सभा के AIKS राज्य उपाध्यक्ष बाबूराव होन्ना और महिला इकाई की अध्यक्ष सिंधु ताई माने ने मीडिया से बात की। KP न्यूज के कैमरामैन पप्पू राज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। इस पक्षद 25ನೇ ರಾಷ್ಟ್ರೀಯ ಮಹಾಧಿವೇಶನ ಬರುವ ಸೆಪ್ಟೆಂಬರ್ 21 ರಿಂದ 25ನೇ ತಾರೀಕಿನವರೆಗೆ ಪಂಜಾಬ್ ರಾಜ್ಯದ ಚಂಡೀಗಢದಲ್ಲಿ ನಡೀತಾ ಇದೆ। ಸೊ ಅದರ ಪೂರ್ವಭಾವಿಯಾಗಿ ಕರ್ನಾಟಕ ರಾಜ್ಯದ 25ನೇ ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲಿ ಆಗಸ್ಟ್ 30, 31 ಸೆಪ್ಟೆಂಬರ್ 1 ಈ 3 ದಿನಗಳ ಕಾಲ ನಡೀತಾ ಇದೆ। ಸೊ ಈ ಹಿನ್ನೆಲೆಯಲ್ಲಿ ಈ ರಾಜ್ಯ ಮತ್ತು ರಾಷ್ಟ್ರೀಯ ಮಹಾಧಿವೇಶನದ ಪೂರ್ವಭಾವಿಯಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮ್ಮೇಳನ ಇವತ್ತು ನಡೀತಾ ಇದೆ। ಪ್ರಮುಖವಾಗಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದುಡಿಯುವ ಜನ, ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಯುವಜನರ ಸಮಸ್ಯೆಗಳನ್ನು ಕೇಂದ್ರೀಕರಿಸಿ ಇವತ್ತು ಈ ಸಮ್ಮೇಳನದಲ್ಲಿ ಹಲವು ಮಹತ್ವದ ಚರ್ಚೆಗಳನ್ನು ಈ ಸಮ್ಮೇಳನ ಇವತ್ತು ಮಾಡ್ತಾ ಇದೆ। ಇವತ್ತು ರೈತರು ಎದುರಿಸ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು, ಕಾರ್ಮಿಕರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಇವತ್ತು ಶೈಕ್ಷಣಿಕ ವಲಯದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಮಸ್ಯೆಗಳು, ನಿರುದ್ಯೋಗ ಸಮಸ್ಯೆ ಅನುಸರಿಸ್ತಕ್ಕಂಥ ಇವತ್ತು ಯುವಕರ ಬಗ್ಗೆ ಭಾಳ ಗಂಭೀರವಾಗಿ ಇವತ್ತು ಚರ್ಚೆ ಆಗ್ತಾ ಇದೆ। ಇವತ್ತು ನಮ್ಮ ದೇಶವನ್ನು ಆಡಳಿತ ಮಾಡ್ತಾ ಇರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಆಗಲಿ ಅಥವಾ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಾಗಲಿ ಇವತ್ತು ದುಡಿಯುವ ಜನರ ಭಾಳಷ್ಟು ಆಸಕ್ತಿ ವಹಿಸ್ತಾ ಇಲ್ಲ। ಇವತ್ತು ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ, ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮೀನಾಮೇಷ ಎಣಿಸ್ತಾ ಇರ್ತಕ್ಕಂಥದ್ದು ನಾವಿವತ್ತು ಭಾಳ ಗಂಭೀರವಾಗಿ ಇವತ್ತು ನೋಡ್ತಾ ಇದ್ದೀವಿ। ಕಳೆದ 12 ವರ್ಷಗಳಿಂದ ಆಡಳಿತ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಕೇವಲ ಜಾತಿ, ಧರ್ಮ, ಭಾವನಾತ್ಮಕ ವಿಚಾರಗಳಿಗೆ ಮನ್ನಣೆಯನ್ನು ಕೊಟ್ಟು ಇವತ್ತು ಬೆಲೆ ಏರಿಕೆಯಂತಹ, ನಿರುದ್ಯೋಗ ಸಮಸ್ಯೆಯಂತಹ, ಭ್ರಷ್ಟಾಚಾರದಂಥ ವಿಚಾರಗಳನ್ನು ಇವತ್ತು ಬದಿಗೆ ಸೇರಿಸಿದೆ। ಬದಲಾಗಿ ಇವತ್ತು ಸಮಾಜದಲ್ಲಿ ಬಹುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಸಂವಿಧಾನದ ಅಂಶಗಳಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಯಾವ ಲವಲೇಶಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಗಣನೆಗೆ ತೆಗೆದುಕೊಳ್ತಾ ಇಲ್ಲ। ಬದಲಾಗಿ ಇವತ್ತು ಈ ಸಮಾಜದಲ್ಲಿ ಏಕತ್ವ, ಏಕಭಾಷೆ, ಏಕಧರ್ಮ, ಒಂದು ಚುನಾವಣೆ ಒಂದು ದೇಶ ಅಂತಕ್ಕಂಥ ಏಕತ್ವವನ್ನು ಪ್ರತಿಪಾದನೆ ಮಾಡಿ ಬಹುತ್ವವನ್ನು ಧಿಕ್ಕರಿಸ್ತಕ್ಕಂಥ ನೆಲೆಯಲ್ಲಿ ಆಡಳಿತ ಇವತ್ತು ನಡೀತಾ ಇದೆ। ಈ ಹಿನ್ನೆಲೆ ಇವತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲಭೂತ ಪರಿಕಲ್ಪನೆ, ಸಾಮಾಜಿಕ ನ್ಯಾಯ, ಸಮಾಜವಾದಿ ಏನು ಪದಗೆ ಹೇಳಿದ್ದೇವೆ ಅದನ್ನೂ ಕೂಡ ಇವತ್ತು ತಿರಸ್ಕರಿಸಬೇಕು, ತೆಗೆದುಹಾಕಬೇಕು ಅಂತಕ್ಕಂಥ ಅಂಶಗಳು BJP ನಾಯಕರ ಬಾಯಿಲಿ ಇವತ್ತು ಹೊರಗಡೆ ಹೇಳಿಕೆಯ ಮುಖಾಂತರ ತರ್ತಾ ಇದ್ದಾರೆ। ಆ ಕಾರಣಕ್ಕೆ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ಬಹಳ ಸ್ಪಷ್ಟವಾಗಿ ಭಾರತ ದೇಶದ ಸಂವಿಧಾನದ ರಕ್ಷಣೆ, ಭಾರತ ದೇಶದ ಜನಪರ ಒಂದು ಆಡಳಿತಕ್ಕೆ ಇವತ್ತು ನಾಂದಿ ಆಡ್ತಕ್ಕಂಥ, ಇವತ್ತೇನು ಕೋಮುವಾದಿ ರಾಜಕಾರಣವನ್ನು ಧಿಕ್ಕರಿಸಿ ಜನಪರ ರಾಜಕಾರಣಕ್ಕೆ ಇವತ್ತು ಶಕ್ತಿಯನ್ನು ತುಂಬತಕ್ಕಂಥ ನೆಲೆಯಲ್ಲಿ ಇವತ್ತು ಈ ಸಮ್ಮೇಳನದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ। ಅದೇ ರೀತಿ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ BJP ಸರ್ಕಾರನೂ ಕೂಡ ದುಡಿಯುವ ಜನರ ಬಗ್ಗೆ ಇವತ್ತು ಪ್ರಾಧಾನ್ಯತೆ ನೀಡಿದರೆ ಇವರು ಕೂಡ ಒಂದು ಕಡೆ ಬಂಡವಾಳಶಾಹಿಗಳಿಗೆ ಮಣೆ ಹಾಕ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ದುಡಿಯುವ ಜನರನ್ನ ಹಕ್ಕುಗಳನ್ನು ಕಿತ್ಕೊಳ್ತಕ್ಕಂಥ, ದುಡಿಯುವ ಜನರ ದುಡಿಮೆ ಅವಧಿಯನ್ನು ಏನು 8 ಗಂಟೆ ಸಂವಿಧಾನದತ್ತವಾಗಿದೆ ಅದನ್ನು ಇವತ್ತು ಧಿಕ್ಕರಿಸಿ 12, 14 ಗಂಟೆ ಇವತ್ತು ದುಡಿಬೇಕು ಅಂತಕ್ಕಂಥ ಇವತ್ತು ಕಾಯ್ದೆಗಳನ್ನು ತರ್ತಕ್ಕಂಥ ಕೆಲಸ ಆಗ್ತಾ ಇದೆ। ಹಾಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಜನವಿರೋಧಿ ರೈತ ಮಸೂದೆಗಳನ್ನು ಇವತ್ತಿನ ಸರ್ಕಾರ ವಾಪಸ್ಸು ಪಡೆದಿಲ್ಲ। ಹೀಗೆ ಹಲವಾರು ವೈರುಧ್ಯಗಳು ಇವತ್ತು ಕಾಂಗ್ರೆಸ್ ಮತ್ತು BJP ಆಡಳಿತದಲ್ಲಿ ನಾವು ಕಾಣ್ತಾ ಇದ್ದೀವಿ। ಆ ನಿಟ್ಟಿನಲ್ಲಿ ನಾವು ಇವತ್ತು ಬಹಳ ದೊಡ್ಡ ಮಟ್ಟದ ಸಂಕಲ್ಪ ತಗೊಂಡಿದ್ದೀವಿ। ಭಾರತ ದೇಶದಲ್ಲಿ ಜನಪರವಾಗಿರ್ತಕ್ಕಂಥ ರಾಜಕಾರಣ ಮೇಲ್ಗೈ ಆಗಬೇಕು, ಕೋಮುವಾದಿ ಮತ್ತು ಬಂಡವಾಳಶಾಹಿ ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಧಿಕ್ಕರಿಸಬೇಕು ಅಂತಕ್ಕಂಥ ರಾಜಕೀಯ ನಿರ್ಣಯದ ಭಾಗವಾಗಿ ಇವತ್ತು ಈ ಸಮ್ಮೇಳನ ನಡೀತಾ ಇದೆ। ಈ ಸಮ್ಮೇಳನದ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಜನರ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜನಪರವಾಗಿರ್ತಕ್ಕಂಥ ಒಂದು ರಾಜಕೀಯ ದಿಕ್ಸೂಚಿಯನ್ನು ದೇಶದ
चंडीगढ़ में चलने वाला जो कम्युनिस्ट पार्टी का महाधिवेशन है, उससे पहले कर्नाटका में सभी तालुका, जिला, शाखा, ये सभी सम्मेलन चलते हुए आने वाले 30 अगस्त, 30, 31 सितंबर 1, ये 3 दिन गुलबर्गा में कर्नाटक राज्य का अधिवेशन है। इस अधिवेशन में चर्चा चलने वाली है जो बाहर से अननेसेसरी, गैर जरूरी चीज़ें जो यहाँ पे आयात करके यहाँ का मार्केट कैप्चर करने के उद्देश्य से जो एग्रीमेंट मोदी गवर्नमेंट कर रही है, वो देश के हित में क्या, देश के हानि करने के लिए एग्रीमेंट किया जा रहा है, उस पर चर्चा होगा। और वैसे आज के परिस्थिति में 13 तारीख को संयुक्त किसान मोर्चा ने उस विषय पर आंदोलन भी रखा है। 13 तारीख से 13 तारीख तालुका, जिला लेवल पे करके नवंबर 26 को आपका दिल्ली चलो प्रोग्राम है। उद्देश्य यह है कि मोदी जी ने जो एग्रीमेंट करने जा रहे हैं अमेरिका के साथ में, मच्छीमारी का धंधा अमेरिका को देने जा रहे हैं, चिकन वहाँ से मंगाने का एग्रीमेंट हो रहा है, दूध वहाँ से मंगाने का एग्रीमेंट हो रहा है, और मक्का वहाँ से मंगाने का एग्रीमेंट हो रहा है, वो भी टैक्स रहित। यहाँ के किसान जो उत्पादन करते हैं, ना तो उसको सब्सिडी दिया जा रहा, दूध जानवर के लिए सब्सिडी नहीं है, चिकन के लिए कोई सब्सिडी नहीं है, उसके साथ में मच्छीमारों को कोई सुरक्षा और सब्सिडी नहीं है। वो अपने अपने ताकत पर, अपने अपने बल पर रोज़मर्रा का ज़िंदगी चलाने के लिए वो व्यवसाय करते हैं। वो भी व्यवसाय को ख़त्म करने के उद्देश्य से बाहर से ये सभी मंगाया जा रहा है। हमको सबसे पहले देश की जनता सुरक्षित रहना चाहिए और स्वावलंबी रहना चाहिए। उस उद्देश्य से बाहर से जो आयात किया जा रहा गैर जरूरी चीज़ें, उसको विरोध करने के लिए 13 तारीख को संयुक्त किसान मोर्चा के माध्यम से आंदोलन चल रहा है। तमाम किसान, मजदूर, मच्छीमार उसमें शामिल होने के लिए मैं अखिल भारत किसान सभा का राज्य अध्यक्ष होने के नाते उनको अपील करता हूं कि आंदोलन सक्सेस करे। ಮೋದಿ ಸರ್ಕಾರ, ಮೋದಿ ನಾಟಕ ಮಂಡಳಿ ಇದೆ. ಆ ನಾಟಕ ಮಂಡಳಿ ಒಂದು ವಿಷಯ ಹೇಳ್ತಾ ಇದೆ, ಜಗತ್ತಿನಲ್ಲಿ 3ನೇ ಆರ್ಥಿಕ ಶಕ್ತಿ ಜಪಾನ್ ನಂತರ ನಾವೇ ಇದ್ದೇವೆ ಅಂತೇಳಿ. ಆದ್ರೆ ಅವ್ರು ಹೇಳಿದಂಥ ಮಾತಿಗೆ ಫೈನಾನ್ಸ್ ಮಿನಿಸ್ಟರ್ ಸೀತಾರಾಮನ್ ಇದ್ದಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವ್ರು ಮೊನ್ನೆ ಪಾರ್ಲಿಮೆಂಟಲ್ಲಿ ಒಂದು ಮಾತಾಡಿದ್ದಾರೆ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ 1,30,000 ರೂಪಾಯಿ ಸಾಲಗಾರಿದ್ದಾನೆ ಮತ್ತು ಅವನ ಇನ್ಕಮ್ ಏನದ 1,17,000. ಹೀಗಾಗಿ ಕೇಂದ್ರ ಸರ್ಕಾರ ಏನು ಬುಟಾಟಿಕೆ ಮಾತು ಹೇಳಿ. मैं सिंधुताई माने, बसवा कल्याण, भारतीय कम्युनिस्ट पक्ष सीपीआई पक्ष, ये एक गरीबों लोग के लिए न्याय देने वाला पक्ष है। इसमें हम परसों ज्वाइन हुए हैं और आंगनवाड़ी महिलाओं के लिए, बीसी उटा महिलाओं के लिए, आशा कार्यकर्ताओं के लिए, सबके लिए, उनके हक के लिए, उनको काम ज़्यादा रहता है और उनका निधि कम रहता है, उनके हक के लिए लड़ने वाला पक्ष है। और ऐसे पक्ष को मैं सम्मान करती हूँ। ज़्यादा से ज़्यादा ये पक्ष बढ़ना चाहिए, क्योंकि ये गरीबों के लिए संघर्ष करने वाला पक्ष है, ईमानदार पक्ष है। संगठन का मतलब बोले तो एक संघर्ष करना, एक से अनेक जुड़ना, अनेक से जितना हम जुड़ेंगे। कई लोग कहते हैं कि ये पक्ष में तो सारे बड़े बुजुर्ग हैं, मगर बड़े बुजुर्गों का मैं आदर करती हूँ कि अपना सब कुछ इस पे ईमानदारी से वो लोग काम करने में जुटे हुए हैं। नए यंग लोग भी जुड़ना चाहिए इसमें। हमारे टोफास कंपनी में, सुपरमैक्स कंपनी में यही पक्ष का वहाँ लीडरशिप है और वहाँ पे ब्लेड पैकिंग के लिए महिलाएं काम करती है, उनके लिए तक ये संघर्ष किया ये पक्ष ने। इसीलिए मुझे ये पक्ष का बहुत आदर है और मैं परसों ही जुड़ी हूँ ये पक्ष के लिए।